ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ರಿಯಾಕ್ಷನ್. ಬಡವ್ರ ಮಕ್ಕಳು ಬೆಳಿಬೇಕು ಅದೆಲ್ಲ ಪ್ರಶ್ನೆ, ಅದಲ್ಲ. ಅರ್ಹತೆ ಮಾತ್ರ ಪ್ರಶ್ನೆ ಬರುತ್ತೆ, ಇಲ್ಲಿ ಬೇರೆ ಏನು ಬರಲ್ಲ. ಒಬ್ಬ ಬಡವನ ಮಗ ಅವ್ನು ಟ್ಯಾಲೆಂಟ್ ಇರಲ್ಲ, ಒಬ್ಬ ಶ್ರೀಮಂತರ ಮಗ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಇದ್ರಲ್ಲಿ ನಾನು ಬಡವ ಅಂತ ಅವನಿಗೆ ಅವಕಾಶ ಕೊಡ್ಬೇಕಾ, ಟ್ಯಾಲೆಂಟೆಡ್ ಅಂತ ಇನ್ನೊಬ್ಬಂಗೆ ಅವಕಾಶ ಕೊಡ್ಬೇಕು? ಐ ಥಿಂಕ್ ಬಡತನ ಇಲ್ಲಿರ್ಬೇಕು. ನನಗೆ ಏನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿಬೇಕು ಅನ್ನೋ ಬಡತನ ಇಲ್ಲಿದ್ದಾಗ. ರಾಜ್ ಬಿ ಶೆಟ್ಟಿ ಅವರು ತಮ್ಮ 45 ಸಿನಿಮಾದ ಪ್ರಮೋಷನ್ ಅಲ್ಲಿ ಒಂದು ಮಾತು ಹೇಳಿದ್ರು. ಅರ್ಹತೆ ಆಧಾರದ ಮೇಲೆ ಅವಕಾಶಗಳು ಸಿಗಬೇಕು, ಬಡತನದ ಆಧಾರದ ಮೇಲೆ ಎಲ್ಲ. ಇದು ನಿಜವಾದ ಮಾತು, ನಾನು ಇದನ್ನು ಒಪ್ಪಿಕೊಳ್ತೇನೆ. ಅವಕಾಶಗಳು ಎನ್ನುವಂತಹದ್ದು ಬಡತನದ ಆಧಾರದ ಮೇಲೆ ಇರಬಾರದು, ಅರ್ಹತೆಯ ಆಧಾರದ ಮೇಲೆ ಇರಬೇಕು ಎನ್ನುವಂತಹ ರಾಜ್ ಬಿ ಶೆಟ್ಟಿಯವರ ಮಾತುಗಳನ್ನು ನಾನು ಒಪ್ಪಿಕೊಳ್ತೇನೆ. ಆದರೆ ಈ ಅವಕಾಶಗಳು ಎನ್ನುವಂತಹದ್ದು ಕೇವಲ ಅರ್ಹತೆ ಆಧಾರದ ಮೇಲೆ ನಿರ್ಧಾರವಾಗುತ್ತದಾ ಎನ್ನುವಂಥದ್ದು ಒಂದು ಮೂಲಭೂತವಾದ ಪ್ರಶ್ನೆ. ಇದಕ್ಕನುಗುಣವಾಗಿ ಕಳೆದ ಕೆಲವು 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಚರ್ಚೆಗೆ ಎಡೆ ಮಾಡಿಕೊಡುವಂಥ ವಿಷಯ ಇದಾಗಿದೆ. ಹೌದು, ಯಾವುದೇ ಒಂದು ಅವಕಾಶ ಬಡತನದ ಮೇಲೆ ನಿರ್ಧಾರವಾಗಬಾರ್ದು, ಅಥವಾ ಅರ್ಹತೆ ಎನ್ನುವುದು ಬಡತನ ಮತ್ತು ಶ್ರೀಮಂತ 2 ಅಂಶಗಳ ಮೇಲೆ ನಿರ್ಧಾರವಾಗಬಾರ್ದು. ರಾಜ್ ಬಿ ಶೆಟ್ಟಿಯವರ ಮಾತು ನಿಜವಾಗಿದೆ. ಬಡತನ ಎನ್ನುವಂಥದ್ದು ಕೇವಲ ಮನುಷ್ಯನ ಥಿಂಕಿಂಗ್ ಕೆಪಾಸಿಟಿ ಅಥವಾ ಆತನ ಯೋಚನೆಯಲ್ಲಿ ಇರಬೇಕಾದ ವಿಷಯ ಎನ್ನುವಂಥದ್ದು ಅವರ ಮಾತನ್ನು ಒಪ್ಪಿಕೊಳ್ಳುವ. ಆದರೆ ಇಲ್ಲಿ ಅರ್ಹತೆ ಮತ್ತು ಅವಕಾಶಗಳ ನಡುವೆ ಒಂದೇ ಒಂದು ಸಣ್ಣ ಅಂತರ ಇದೆ, ಅಥವಾ ಸಣ್ಣ ವಿಷಯ ನಾವು ಮರೆತು ಬಿಡ್ತೇವೆ. ಅದೇನೆಂದರೆ ಅನುಕೂಲತೆ. ಅವರಿಗಿರುವಂಥ ಅವಕಾಶಗಳು ಅನುಕೂಲತೆಯ ಆಧಾರದ ಮೇಲೆ ಕೆಲವೊಮ್ಮೆ ನಿರ್ಧಾರವಾಗ್ತದೆ. ಬಡವ ಅರ್ಹನಾಗಿದ್ದರೂ ಕೂಡ ಆತನಿಗೆ ಅನುಕೂಲಗಳು ಇಲ್ಲದೆ ಆತ ಅವಕಾಶಗಳನ್ನು ಕಳೆದುಕೊಳ್ತಾನೆ. ಶ್ರೀಮಂತ ತನಗೆ ಅನುಕೂಲಗಳಿದೆ, ಹಾಗಾಗಿ ಆತ ಒಂದು ಡಾನ್ಸ್ ಕ್ಲಾಸನ್ನು ಕಲಿಬೋದು, ಆ್ಯಕ್ಟಿಂಗ್ ಕಲಿಬೋದು, ಸಿಂಗಿಂಗ್ ಕಲಿಬೋದು, ಏನು ಬೇಕಾದರೂ ಕಲಿತು ಆತ ತನ್ನ ಅರ್ಹತೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಹಾಗಾಗಿ ಬಡತನಕ್ಕೆ ಅರ್ಹತೆಗಳು ಇದ್ದರೂ ಕೂಡ ಅವಕಾಶಗಳು ಕಡಿಮೆ ಆಗ್ತದೆ, ಯಾಕಂದರೆ ಆತನಲ್ಲಿ ಅನುಕೂಲತೆಗಳು ಇಲ್ಲ. ಇದಕ್ಕನುಗುಣವಾಗಿ ನಾನಿವತ್ತು 1-2 ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ನೋಡ್ತಾ ಇದ್ದೆ. ಟಿವಿ ರಿಯಾಲಿಟಿ ಶೋಗಳು TRPಗೋಸ್ಕರ ಬಡವರನ್ನು ಗೆಲ್ಲಿಸಿ, ಅವರ ನೋವಿನ ಕಥೆಗಳನ್ನು ಹೇಳಿಸಿ ಬಡವರಿಗೆ ಅವಕಾಶಗಳನ್ನು ಕೊಟ್ಟು ಅವರನ್ನು ಗೆಲ್ಲಿಸ್ತಾ ಇದ್ದಾರೆ. ಅದೇ ಸಿರಿವಂತರನ್ನು ಸೆಮಿಫೈನಲ್ಗಳಲ್ಲಿ ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಎಂದು. ಸರಿ, ಹಾಗಿದ್ರೆ ಎಲಿಮಿನೇಟ್ ಆದವರಿಗೆ ಸಿಕ್ಕ ಅವಕಾಶಗಳು ಬಡವರಿಗೆ ಸಿಕ್ಕಿದೆಯಾ? ಆ ಗೆದ್ದವನಿಗೆ ಅರ್ಹತೆ ಇಲ್ಲವಾ, ಅಥವಾ ಅರ್ಹತೆ ಆತನಲ್ಲಿ ಇಲ್ಲವಾ ಎನ್ನುವುದೊಂದು ಪ್ರಶ್ನೆ. ಜನರು ಆತನನ್ನು ನೋಡಿರ್ತಾರೆ, ದಿನ ಅಥವಾ ವಾರದಲ್ಲಿ ಒಮ್ಮೆಯಾದರೂ ಆತನನ್ನು ನೋಡಿರ್ತಾರೆ. ಆತನ ಪ್ರತಿಭೆಯನ್ನು ಗುರುತಿಸಿಯೇ ಆತನಿಗೆ ವೋಟಿಂಗ್ ಮಾಡಿರ್ತಾರೆ. ಹೋಗಲಿ, ಆತನಿಗೆ ಅರ್ಹತೆ ಇಲ್ಲ ಎನ್ನುವುದಾದರೆ ಗೆದ್ದವನಿಗೆ ಆ ರಿಯಾಲಿಟಿ ಶೋಗಳು ಮುಗಿದ ಮೇಲೆ ಸಿಕ್ಕಂಥ ಅವಕಾಶಗಳೆಷ್ಟು? ಅದೇ ಸೆಮಿಫೈನಲಲ್ಲೂ ಅದರ ಹಿಂದಿನ ಹಂತದಲ್ಲೂ ಎಲಿಮಿನೇಟ್ ಆದ ಶ್ರೀಮಂತನಿಗೆ ಸಿಕ್ಕ ಅವಕಾಶಗಳೆಷ್ಟು? ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇಲ್ಲಿ ಒಂದೇ ಒಂದು ಮುಖ್ಯವಾದ ಅಂಶ ನಾವು ಪ್ರಶ್ನಿಸಬೇಕಾಗೋದು ಅನುಕೂಲತೆ. ಅಥವಾ ಈ ಅನುಕೂಲತೆಗೆ ಇನ್ನೊಂದು ಅಂಶವನ್ನು ಸೇರಿಸಬಹುದು, ಸಂಪರ್ಕ. ಸಿರಿವಂತರಿಗೆ ಒಳ್ಳೊಳ್ಳೆ ಸಿನಿಮಾ ಸಂಸ್ಥೆಗಳಾಗಿರಲಿ, ಒಳ್ಳೊಳ್ಳೆ ಮ್ಯೂಸಿಕ್ ಸಂಸ್ಥೆಗಳಾಗಿರಲಿ, ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಅವರ ಸಂಪರ್ಕಗಳಿರ್ತದೆ. ಅದೊಂದು ಅವರಿಗೆ ಆ್ಯಡೆಡ್ ಅಡ್ವಾಂಟೇಜಸ್. ಅದೇ ಒಬ್ಬ ಬಡವ ಅರ್ಹನಾಗಿದ್ದರೂ ಕೂಡ ಆತನಿಗೆ ಆ ಅನುಕೂಲಗಳಿರಲ್ಲ, ಆತನನ್ನು ರೆಕಮೆಂಡ್ ಮಾಡುವವರು ಇರುವುದಿಲ್ಲ. ಹಾಗಾಗಿ ಕೆಲವೊಮ್ಮೆ ಅರ್ಹತೆಗಳು ಇದ್ದರೂ ಕೂಡ ಬಡವನಿಗೆ ಅವಕಾಶಗಳು ಸಿಗುವುದಿಲ್ಲ. ರಾಜ್ ಬಿ ಶೆಟ್ಟಿಯವರ ಈ ಒಂದು ಮಾತಲ್ಲಿ ನಾನೊಂದು 95% ಅವರನ್ನು ಒಪ್ಪಿಕೊಳ್ತೇನೆ. ಆದರೆ 5% ನಾನು ಅವರನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದರೆ ಬಡವರಿಗೂ ಅರ್ಹತೆಗಳು ಇರ್ತವೆ, ಆದರೆ ಎಲ್ಲೋ ಒಂದು ಕಡೆ ಅನುಕೂಲತೆಯ ಆಧಾರದ ಮೇಲೆ ಅವರು ತಮ್ಮ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ತಾರೆ. ಇದರ ಬಗ್ಗೆ ನಿಮ್ಗೇನು ಅನಿಸ್ತದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗಳನ್ನು ನಾನು ನೋಡ್ತೇನೆ. ಅದನ್ನು ಪ್ರತಿಸ್ಪಂದಿಸುವ ಅವಕಾಶಗಳನ್ನು ಸಿಕ್ಕಿದರೆ ನಾನು ನಿಮಗೆ ಪ್ರತಿಸ್ಪಂದನೆ ಮಾಡ್ತೇನೆ. ನನ್ನನ್ನು ನೀವು ಒಪ್ಪಿಕೊಳ್ಳಬೇಕು ಅಂತಲೂ ಇಲ್ಲ, ಇದು ನನ್ನ ಅಭಿಪ್ರಾಯ ಅಷ್ಟೇ. ಇನ್ನಿತರ ವಿಷಯಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ರಿಯಾಕ್ಷನ್. ನಿಮ್ಮ ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.